ಈ ಬಾರಿ ಬಿಜೆಪಿ ಬಿಪಿಎಫ್ ಸರ್ಕಾರ ಬಂದಾಗ, ಎನ್ಡಿಎ ಸರ್ಕಾರ ಬಂದಾಗ, ಈ ಬಾರಿ ನಾವು 1 ಲಕ್ಷ ಯುವಕ ಯುವತಿಯರಿಗಲ್ಲ 2 ಲಕ್ಷ ಯುವಕ ಯುವತಿಯರಿಗೆ ಸರ್ಕಾರಿ ಉದ್ಯೋಗ ನೀಡುವ ವ್ಯವಸ್ಥೆ ಮಾಡುತ್ತೇವೆ. ಅಸ್ಸಾಂನಲ್ಲಿ ಚುನಾವಣಾ ಪ್ರಚಾರ ಮುಗಿಯಲು 10 ದಿನಗಳಿಗಿಂತ ಕಡಿಮೆ ಸಮಯ ಉಳಿದಿದೆ ಮತ್ತು ಇದುವರೆಗೆ ಇಡೀ ಪಕ್ಷದ ಪ್ರಚಾರದ ಜವಾಬ್ದಾರಿಯನ್ನು ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರೇ ವಹಿಸಿಕೊಂಡಿದ್ದಾರೆ. ಈ ವೇದಿಕೆಯ ಮೇಲೆ ಹಿಮಂತ ಬಿಸ್ವಾ ಶರ್ಮಾ ಅವರೊಂದಿಗೆ ಬೋಡೋ ಪಕ್ಷದ ಹಗ್ರಾಮ ಮೊಹಿಲಾರಿ ಮತ್ತೊಮ್ಮೆ ಇರುವುದನ್ನು ನಾವು ಇಲ್ಲಿ ನೋಡಬಹುದು. ಕಳೆದ ಚುನಾವಣೆಯಲ್ಲಿ ಇವರಿಬ್ಬರೂ ಒಬ್ಬರಿಗೊಬ್ಬರು ವಿರುದ್ಧವಾಗಿ ಸ್ಪರ್ಧಿಸಿದರು. ಆದರೆ ಇತ್ತೀಚಿನ ದಿನಗಳಲ್ಲಿ ನಡೆದ ಬಿಪಿಎಫ್ ಕೌನ್ಸಿಲ್ ಚುನಾವಣೆಯಲ್ಲಿ ಹಗ್ರಾಮ ಮೊಹಿಲಾರಿ ಅವರ ಪ್ರದರ್ಶನದ ನಂತರ ಪಕ್ಷವು ಮತ್ತೊಮ್ಮೆ ಅವರೊಂದಿಗೆ ಮೈತ್ರಿ ಮಾಡಿಕೊಂಡಿದೆ. ಬಿಪಿಎಫ್ನ ಈ ಪ್ರಾಬಲ್ಯವಿರುವ ಪ್ರದೇಶದಲ್ಲಿ 15 ಸ್ಥಾನಗಳಿದ್ದು ಇಲ್ಲಿ ಹಗ್ರಾಮ ಮೊಹಿಲಾರಿಯವರ ಪ್ರಭಾವ ಬಹಳ ಹೆಚ್ಚಿದೆ. ಇಲ್ಲಿ ಬಿಜೆಪಿ ಮಿತ್ರಪಕ್ಷವಾಗಿ ಕೇವಲ 4 ಸ್ಥಾನಗಳಲ್ಲಿ ಸ್ಪರ್ಧಿಸುತ್ತಿದೆ. ಖಂಡಿತವಾಗಿಯೂ ಈ ಬಾರಿಯ ಚುನಾವಣೆಯನ್ನು ಹಿಮಂತ ಬಿಸ್ವಾ ಶರ್ಮಾ ಅವರು ತಮ್ಮ ಕಾರ್ಯವೈಖರಿಯ ಮೇಲಿನ ಜನಾಭಿಪ್ರಾಯ ಸಂಗ್ರಹಣೆಯಾಗಿ ತೆಗೆದುಕೊಳ್ಳುತ್ತಿದ್ದಾರೆ. ಸರಿ, ಯಾರಿಗೆಲ್ಲ ಅರುಣೋದಯ ಸಿಕ್ಕಿಲ್ಲ ದಯವಿಟ್ಟು ಮತ್ತೊಮ್ಮೆ ಕೈ ಎತ್ತಿ. ಅಯ್ಯೋ, ಈ ಕಡೆಯವರೆಗೂ ಸಿಕ್ಕಿಲ್ಲ. ಸರಿ, ಇಂದು ನಾನು ನಿಮಗೆ ಹೇಳಿ ಹೋಗುತ್ತಿದ್ದೇನೆ 20 ಕ್ಷೇತ್ರಗಳಿಗಾಗಿ ಎಲ್ಲರಿಗೂ ಅರುಣೋದಯ ಸಿಗಲಿ ಎಂದು. ನಾನು 20 ಕ್ಷೇತ್ರಗಳಿಗೆ ಇನ್ನೂ 10,000 ಅರುಣೋದಯ ನೀಡುತ್ತೇನೆ. ಗೈಸ್, ನೆನ್ಪಿಡಿ, ನಮ್ಮ ಬಿಟಿಆರ್ನ ದೊಡ್ಡ ನಾಯಕರು ಇಂಥವ್ರು ನಮಗೆ ದುಡ್ಡು ಕೊಟ್ಟಿದ್ದಾರೆ, ಇಂಥವ್ರು ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಎಂದು ಸುಳ್ಳು ಹೇಳುತ್ತಿದ್ದಾರೆ. ನೀವೆಲ್ಲರೂ ನಮ್ಮೊಂದಿಗೆ ಇರಿ. ಇಂತಹ ಬಹಳ ಸುಳ್ಳುಗಳನ್ನು ಹೇರುತ್ತಿದ್ದಾರೆ, ಆದರೆ ನಂಬಬಾರದು. ನಮಗೆ ಶಕ್ತಿ ಬೇಕು, ನಮಗೆ ಅಭಿವೃದ್ಧಿ ಬೇಕು, ನಮಗೆ ಏಕತೆ ಬೇಕು, ಅಷ್ಟೇ. ಮತ್ತು ಈ ಬಾರಿ ಚುನಾವಣೆಯಲ್ಲಿ ಮತ್ತೆ ಹೊಸದಾಗಿ ಮುಖ್ಯಮಂತ್ರಿಯಾಗುತ್ತಾರೆ ನಮ್ಮ ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಅವರು. ಮತ್ತೆ ಮುಖ್ಯಮಂತ್ರಿಯಾಗುತ್ತಾರೆ. ಬಿಪಿಎಫ್ನವರಿಗೆ ಹಾಗೂ ಬಿಟಿಆರ್ ಸರ್ಕಾರಕ್ಕೆ ಧನ್ಯವಾದಗಳು. ಭಾರತ್ ಮಾತಾ ಕಿ. ಮಾಮಾ, ನೀವು ನಮಗೆ ಏನು ಹಣ ಕೊಡ್ತೀರೋ ನಮಗೆ ಪೂರ್ತಿ ಹಣ ಸಿಗುವುದಿಲ್ಲ. ನನಗೆ ಹೆಚ್ಚು ಹಿಂದಿ ಮಾತನಾಡಲು ಬರುವುದಿಲ್ಲ. ಹಿಡಿಯಿರಿ. ಮಾಮಾ ನಮಗೆ ಸಾರ್ವಜನಿಕವಾಗಿ ಏನು ಹಣ ಕೊಡುತ್ತಾರೋ ಆ ಹಣ ನಮಗೆ ಸರಿಯಾಗಿ ಸಿಗುವುದಿಲ್ಲ. ಅರ್ಥವಾಯಿತೆ? ಏನಾಗಿದೆ? ಏನದು? ಯಾಕೆ ಸಿಗೋದಿಲ್ಲ? ಈಗ ಸಿಗುವುದಿಲ್ಲ. ಬಹುಶಃ ಯಾರಿಗೆ ಕೊಡುತ್ತಾರೋ ಅವರೇ ಅದನ್ನು ತೆಗೆದುಕೊಂಡು ತಿಂದು ಬಿಡುತ್ತಾರೆ. ನಮಗೆ ಪೂರ್ತಿಯಾಗಿ ಕೊಡುವುದಿಲ್ಲ. ಮತ್ತು ಉಳಿದವರಿಗೆ ಕೊಡುವುದಿಲ್ಲ. ಉರುಣೋದಯ್ 10 ಜನ ಇದ್ರೆ 50 ಫಾರ್ಮ್ಸ್ಗಳು ಬಂದ್ರೆ ಅದರ ಲೆಕ್ಕದಲ್ಲಿ 10 ಫಾರ್ಮ್ ಕೊಡ್ತಾರೆ ಮತ್ತು ಉಳಿದವರಿಗೆ ಫಾರ್ಮ್ ಕೊಡುವುದೇ ಇಲ್ಲ. ತಮ್ಮ ಮನೆಯವರಿಗೆ ಕೊಡುತ್ತಾರೆ. ನಮಗೆ ಅರುಣೋದಯ್ ಸಿಗುವುದಿಲ್ಲ. ಅರುಣೋದಯದವರು 9,000 ರೂಪಾಯಿಗಳಂತೆ ಕೊಟ್ಟಿದ್ದು ನನಗೆ ಸಿಗಲಿಲ್ಲ. ಯಾರಿಗೆ ದುಡ್ಡು ಕೊಟ್ಟಿದ್ದಾರೆ? 9,000ದಂತೆ ಎಲ್ಲರೂ ಸೇರಿ ಪಡೆದಿದ್ದಾರೆ, ನಮಗೆ ಸಿಕ್ಕಿಲ್ಲ. ಈಗ ನಮಗೆ ಅರುಣೋದಯ ಆಗಿಲ್ಲ. ನಿಮ್ಗೆ ಅಸ್ಸಾಂನ ಈ ಕೆಲಸಗಳು ಇಷ್ಟವಾಗಿದೆಯಾ? ಹಾಗೆ ಎಲ್ಲಾ ಕೆಲಸಗಳು ಚೆನ್ನಾಗಿಯೇ ಅನಿಸುತ್ತಿದೆ. ಮಾಮಾ ಮಾಡುವುದೆಲ್ಲ ಒಳ್ಳೆಯದೇ, ಆದರೆ ಮಾಮಾ ಕೊಡುವ ಹಣವನ್ನು ಬಹುಶಃ ನಮಗೆ ಕೊಡುವುದಿಲ್ಲ ಎಂದು ಅನಿಸುತ್ತದೆ. ಆದರೆ ಹಾಗೆ ಮಾಮನಿಂದ ನಮಗೆ ಎಲ್ಲವೂ ಒಳ್ಳೆಯದೇ ಸಿಗುತ್ತದೆ. ಎಲ್ಲವನ್ನೂ ಮಾಮನೇ ಕೊಡುತ್ತಾರೆ, ಚೆನ್ನಾಗಿಯೇ ಕೊಡುತ್ತಾರೆ. ಆದರೆ ಬಹುಶಃ ನಮಗೆ ಎಲ್ಲಾ ಹಣ ಸಿಗುವುದಿಲ್ಲ. ಅಂದರೆ ಮಾಮಾ ಸ್ವಲ್ಪ ತೊಂದರೆ ಮಾಡುತ್ತಾರೆ. ಅಂದರೆ ನಮ್ಮ ಪಾಲನ್ನು ನಮಗೆ ಕೊಡಬೇಕಾಗುತ್ತದೆ. ನಿಮ್ಗೆ ಅರುಣೋದಯ ಆಗಿಲ್ವೇ? ಹೌದು, ನನಗೆ ಅರುಣೋದಯ ಇಲ್ಲ. ಯಾಕೆ? ನಿಮ್ ರೇಷನ್ ಕಾರ್ಡ್ ಇದೆಯಾ? ರೇಷನ್ ಕಾರ್ಡ್ ಇದೆ, ಅಕ್ಕಿ ಸಿಗುತ್ತದೆ. ನಿಮಗೆ ಅರುಣೋದಯ ಸಿಗುತ್ತಿದೆಯೇ? ನಿಮ್ಮ ಅರುಣೋದಯ ಸಿಗುತ್ತದೆ. ಅರುಣೋದಯ ಸಿಗುತ್ತದೆ. ಏನೇನ್ ಸಿಗುತ್ತದೆ? ಅರುಣೋದಯ ಸಿಗುತ್ತದೆ. ಇನ್ನೇನ್ ಸಿಗುತ್ತೆ? ಏನೂ ಸಿಗುವುದಿಲ್ಲ. ಬರೀ ಅರುಣೋದಯ ಸಿಗುತ್ತದೆಯೇ? ಅಣ್ಣ, ನಿಮ್ಗೆ ಅರುಣೋದಯ ಸಿಗ್ತದಲ್ವೇ? ಸಿಕ್ಕಿಲ್ಲ. ಯಾಕೆ ನಿಮ್ಗೆ ಸಿಕ್ಕಿಲ್ಲ? ನನಗೆ ಕೊಟ್ಟೇ ಇಲ್ಲ. ಯಾವ ಕಾರಣಕ್ಕೆ ಅಂದ್ರೆ ನನ್ನ ರೇಷನ್ ಕಾರ್ಡ್ ಇಲ್ಲ. ಸರಿ, ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂತ ನೀವು ಮಾಡಿಸಲು ಪ್ರಯತ್ನ ಮಾಡಿಲ್ವೇ? ನಾವು ಕೇವಲ 2. ನಮ್ಮ ಇಲ್ಲಿನ ರೇಷನ್ ಕಾರ್ಡ್ 2 ಜನರಿಗೆ, 2 ಕೊಟ್ಟಿಲ್ಲ. ಸರಿ ಅಕ್ಕ, ನೀವು ಅರುಣೋದಯ ಪಡೆದಿದ್ದೀರಾ ಇಲ್ವಾ? ಹೌದು, ಪಡೆದಿದ್ದೇನೆ. ಮತ್ತು ಬೇರೆ ಏನೇನ್ ಸಿಕ್ಕಿದೆ? ಸರ್ಕಾರದ ಕೆಲಸದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಚೆನ್ನಾಗಿದೆ. ಸರ್ಕಾರದ ಕೆಲಸ ಇಷ್ಟವಾಗುತ್ತಿದೆಯೇ? ಮನೆ ಸಿಕ್ಕಿಲ್ಲ. ಮತ್ತೆ ಮನೆಗಿನೇ ಏನೂ ಸಿಕ್ಕಿಲ್ಲ. ಅರುಣೋದಯದಲ್ಲಿ ನಮಗೆ ಏನೂ ಸಿಕ್ಕಿಲ್ಲ. ಆ ಅರುಣೋದಯದಿಂದ ಅರುಣೋದಯ ಸಿಕ್ಕಿಲ್ವಾ? ಇಲ್ಲ. ಯಾಕೆ ಸಿಕ್ಕಿಲ್ಲ ಅರುಣೋದಯ? ಕೊಟ್ಟೇ ಇಲ್ಲ.